ವಿಷಯ ಹಳೆಯ ಅಂಗಡಿ ತಹಸೀಲ್ದಾರ್ ನಾಲ್ಕು ವಿಷಯಕ್ಕೆ ಅರ್ಜಿ ಸುಮಾರವಾಗಿ 6 ರಿಂದ 7 ತಿಂಗಳು ಆಯಿತು. ಯಾರು ಕ್ರಮ ತಗೊಂತಾ ಇಲ್ಲ. ಡಿ ಸಿ ಮಾಡಿ ಹೋಗಿದ್ರು ಅಲ್ಲಿ ಮಾಡಿ ಹೋದ್ರು ಹೊಸದಾಗಿ ಬಂದಿದ್ದೀರಾ ನಮಸ್ತೆ ಬಂಧುಗಳೇ, ನಾವು ಇವತ್ತು ಗಂಗಾವತಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಬಂದಿರ್ತೇವೆ. ಇವತ್ತು ಗಂಗಾವತಿ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ನೂರಾರು ಸೇವೆಯ ಸೌಲಭ್ಯಗಳು ಜನರಿಗೆ ವಂಚಿತರಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಮತ್ತು ಅವೆಲ್ಲ ಕುಂದುಕೊರತೆಗಳನ್ನು ಪಟ್ಟಿ ಮಾಡಿ ಇವತ್ತು ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿ ಪತ್ರ ಕೊಡಲು ಇವತ್ತು KRS ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ತಾಲೂಕು ಸಮಿತಿ ವತಿಯಿಂದ ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಾಗೂ ಗಂಗಾವತಿ ತಾಲೂಕು ಚಿತ್ತಜನಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳೆ ನಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 705ರಲ್ಲಿ ರುದ್ರಭೂಮಿ ಸರ್ವೆ ನಂಬರ್ 10 ಗುಂಟೆ ರಸ್ತೆ ಇದ್ದು ಇದನ್ನು ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಡೋ ಬಗ್ಗೆ ಅಳತೆ ಮಾಡಿದರೂ ಒಂದು ದಿನವೂ ಒಂದು ಹದ್ದುಬಸ್ತು ಮಾಡಿಕೊಡಲು ವಿಫಲ ಆದ ಅಧಿಕಾರಿಗಳು ಎಷ್ಟೇ ಸರಿ ಹಲವಾರು ಮನವಿ ಮಾಡಿದ್ರು. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಹಲವಾರು ಕಾರಣಗಳಿಂದ ಬರ್ತಾ ಇಲ್ಲ. ಸುಮಾರು 1 ವರ್ಷ ಮೇಲೆ ಆಗಿದೆ. ಮತ್ತು ಇಲ್ಲಿ ನಿಮ್ಮ ಕಚೇರಿಯಲ್ಲಿ ಸಿಗ್ತಕ್ಕಂಥ ಸಕಾಲ ಕಾಲಕ್ಕೆ ಸಿಗ್ತಕ್ಕಂಥ ಸೌಲಭ್ಯಗಳು ಯಾವ ಸರಿಯಾದ ಟೈಮಿಗೆ ಜನರಿಗೆ ಸಿಗ್ತಾ ಇಲ್ಲ. ಇವತ್ತು ನಾಳೆ ಬಂದ ಅಧಿಕಾರಿಗಳು ಕೆಲವೊಂದು ವಿಚಾರಗಳು ದುಡ್ಡಿನ ಬೇಡಿಕೆ ಇರುವುದು ಮಷೀನ್ ಮೇಡಮ್ ಇವೆಲ್ಲ ಏನು ಪಟ್ಟಿ ಮಾಡಿ ಗಮನಿಸಿ ಆದಷ್ಟು ಜನರಿಗೆ ಸುವ್ಯವಸ್ಥೆಯಾಗಿ ಮಾಡಿ ನಂತರ ಸಾರ್ವಜನಿಕ ಪರವಾಗಿ KRS ಪಕ್ಷದ ವತಿಯಿಂದ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮೇಡಮ್. ಇಲ್ಲ ಆದಷ್ಟು ಹೊಲದಲ್ಲಿ ಹೋಗ್ಬೇಕು. ಯಾವ್ದಕ್ಕೆ ತೀರ್ಕೊಂಡ್ರೆ ಹೊಲದಲ್ಲಿ ಎಳ್ಕೊಂಡು ಹೋಗ್ಬೇಕು. ಇವೆಲ್ಲ ಸಮಸ್ಯೆ ಫೈಟ್ ಮಾಡಿ 1 ವರ್ಷ ಆಯಿತು, ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜನಸಾಮಾನ್ಯ ಎಲ್ಲ ಹೋಗೋದು ನಿಮ್ಗೆ ಐಡೆಂಟಿಫೈ ಆಗಿಲ್ಲ. ಅದು ಯಾವ ಬಂದಿದೆ ಗೊತ್ತಾಯ್ತು ಅಲ್ಲಿ ಪಾಟಲ್ಲಿ ಎಲ್ಲಿ ಬರುತ್ತೆ ಅಂತ ಅದನ್ನ ಬಂದೋಬಸ್ತ್ ಮಾಡಿ ಅದನ್ನ ಮಾಡೋದಕ್ಕೆ ಇದಕ್ಕೆ ಮಾಡಿದ್ರೆ ಅವ್ರೇನಂತಾರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಆಮೇಲೆ ನೀವು ಅದನ್ನ ಬಳಸ್ಬೇಕು. ನೀರು ಬಂತಂದ್ರೆ ಅಲ್ಲಿ ಶವ ಉದ್ರಕ್ಕೆ ಜಾಗ ಗಂಟೆ ಹಚ್ಚಿದ್ರೆ ಮಾತ್ರ ಅದು ಹೊಲದಲ್ಲಿ ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಬರ್ತಿದ್ದೇವೆ ಆಲ್ರೆಡಿ ನಾಗಸರ್ ಇದ್ದಾಗ ಅದನ್ನು 2024ರಲ್ಲಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಆಲ್ರೆಡಿ. ಇವಾಗ ಆದ್ರೂ ಅದು ಬಂದೋಬಸ್ತ್ ಮಾಡ್ಕೊಳ್ತೇವೆ. ಇನ್ನೊಂದು ಬಸವಪಟ್ಟಣ ಗ್ರಾಮ ಪಂಚಾಯತಿ 10ರಿಂದ 14 ಗ್ರಾಮ ಪಂಚಾಯತಿ. ನಮ್ಮ ಊರು ದೊಡ್ಡದಿರೋದ್ರಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ. ಆಧಾರ್ ಕಾರ್ಡ್ ಮತ್ತು ಬೆಂಗಳೂರಾಗ ಆಧಾರ್ ಕೇಂದ್ರ ಸ್ಥಾಪಿಸಿದ್ದೀವಿ. ನಮ್ಮ ಬಸವಪಟ್ಟಣ ಗ್ರಾಮಕ್ಕೆ ಆಧಾರ್ ಕೇಂದ್ರ ಆಲ್ರೆಡಿ 16 ಕಿಲೋಮೀಟರ್ಲಿಂದ ಜನ 100 ಚಾರ್ಜ್ ಇದನ್ನ ನಾನು ವೆರಿಫೈ ಮಾಡ್ತೀನಿ. ಅಂದ್ರೆ ಆಲ್ರೆಡಿ ಒಂದ್ಸರಿ ಆಗೋಗ್ಬಿಟ್ಟಿದೆ ಅಲ್ವಾ? ಈಗ ಆಧಾರ್ ಕೇಂದ್ರದ ಏನಂದ್ರೆ ನೀವೆಲ್ಲ ಒಂದ್ಸರಿ ಮಾಡ್ತಿರಾಗುತ್ತೆ, ಅಪ್ಡೇಷನ್ ಬಂದಿರುತ್ತೆ ಅಲ್ವಾ? ಎಲ್ಲದನ್ನು ಆಲ್ಮೋಸ್ಟ್ ಆಧಾರ್ ಆಗಿರುತ್ತೆ, ಆಗಿದೆ ಅಲ್ವಾ? ಅಂಥವ್ರು ಯಾರಾದ್ರೂ ಒಬ್ಬರಿಬ್ಬರು ಬಂದ್ರೆ ಅಂದ್ರೆ ಫಸ್ಟಿಗೆಲ್ಲ ಏನ್ ಮಾಡಿದ್ರು ಹೊಸದಾಗಿ ಮಾಡ್ಲಿಕ್ಕೆಗೋಸ್ಕರ ಎಲ್ಲ ಕಡೆಯಿಂದ ಅನುಕೂಲ ಆಗಲಿ, ದೂರ ಬರೋದು ಬೇಡ ಅಂತೇಳಿ ಎಲ್ಲ ಲೆವೆಲಲ್ಲೂ ಮಾಡಿದ್ದಾರೆ. ಈಗ ಒಂದಕ್ಕೆ ಡಿಸಿಷನ್ ಆಗಿರೋ ಕಾರಣಕ್ಕೆ ಇಲ್ಲಿ ಒಂದಿದೆ ನನಗೆ ಗೊತ್ತಿರೋ ಥರ ಮಾಹಿತಿ. ನಾನು ಅದೇ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಎಲ್ರಿಗೂ ಎನ್ರೋಲ್ ಮಾಡ್ಸೋದು ಒಂದಾಯ್ತು, ಆ ಟಾಸ್ಕ್ ಎಲ್ಲ ಮುಗಿದೋಗಿದೆ. ಅದಾದ್ಮೇಲೆ ಏನಾದರೂ ಹೊಸದಾಗಿ ಯಾರಾದರೂ ಮಕ್ಕಳಿದ್ರೆ ಅಪ್ಡೇಟ್ ಮಾಡೋದು, ಅಡ್ರೆಸ್ ಎಲ್ಲ ಚೇಂಜ್ ಇದೆ ಅಪ್ಡೇಟ್ ಮಾಡೋದು, ಆಯ್ತಾ? ಅದು ಮಾತ್ರ ಚೇಂಜಸ್ ಅಲ್ಲ. ಅಂದ್ರೆ ಸಂಖ್ಯೆ ಕಡಿಮೆ ಆಗಿದೆ. ಸಂಖ್ಯೆ ಕಡಿಮೆ ಆದಾಗ ನಾವು ಅಲ್ಲಿ ಒಂದು ಇಟ್ಬಿಟ್ಟು ನಾವು ಮೇಂಟೈನ್ ಮಾಡೋದಿದೆಯಲ್ಲ, ಅದು ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಎನ್ರೋಲ್ ಆಗೋಗಿದೆ. ಅದಕ್ಕೆ ತಾಲೂಕಿಗೆ ಒಂದು ಸೆಂಟರ್ ಮಾಡಿರಬೇಕು, ಅದನ್ನ ವೆರಿಫೈ ಮಾಡ್ತೀನಿ. ಅಲ್ಲಿ ಅಗತ್ಯ ಇದೆಯಾ, ಇನ್ನೊಂದು ಮಾಡೋಕ್ಕಾಗುತ್ತಾ, ಏನು ಡೈರೆಕ್ಷನ್ಸ್ ಇದೆ ಅನ್ನೋದು ನಾನು ವೆರಿಫೈ ಮಾಡ್ತೀನಿ, ಕೊಡ್ತೀನಿ. ಆಯ್ತು, ವಿಷಯ ಹೇಳಿ. ಇದಿಷ್ಟಲ್ವಾ? ಬಸವಪಟ್ಟಣ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯ್ದಿರಿಸಿದ ಜಾಗವನ್ನು ಹದ್ದುಬಸ್ತು ಮಾಡಿ ಕೊಡುವ ಬಗ್ಗೆ ಮೇಡಮ್ ಆಲ್ರೆಡಿ 1 ಟೈಮ್ ಬಂದು ಸರ್ವೆ ಮಾಡ್ಯಾರ ಮೇಡಮ್. ಅದನ್ನು ಹದ್ದುಬಸ್ತು ಮಾಡಿದ್ರು ಬಸವಪಟ್ಟಣ. DC ಅವರು 1 ಎಕರೆ 36 ಮಂದಿ DC ಅಲಾಟ್ ಮಾಡ್ಯಾರ.
ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀ ಕನಕಪ್ಪ ಉಡೇಜಲ್ಲಿ ರಾಜ್ಯ ರೈತ ಘಟಕ ಕಾರ್ಯದರ್ಶಿ ಸಾಕಿನ ಬಸವಪಟ್ಟಣ ತಾಲೂಕು ಜಿಲ್ಲಾ ಕೊಪ್ಪ ಬಸವಪಟ್ಟಣ ಗ್ರಾಮ ಸರ್ವೆ ನಂಬರ್ 54/3ರಲ್ಲಿ 1 ಎಕರೆ 36 ಗುಂಟೆ ಗೈರಾಣ ಭೂಮಿಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೀಸಲಿಡಲಾಗಿದೆ. ಸದರಿ ಜಾಗದಲ್ಲಿ ಬೆಳೆಯನ್ನು ರೈತರು ಬೆಳೆದ ಹಿನ್ನೆಲೆ ಬೆಳೆ ಕಟಾವು ಮಾಡುವವರೆಗೂ ನಿರ್ಮಿಸಲಾಗಿತ್ತು. ಸದರಿ ರೈತರು ಬೆಳೆ ಕಟಾವು ಮಾಡಿದ್ದು ಖಾಲಿ ಜಾಗವಿದ್ದು ಸದರಿ ಕಾಯ್ದಿರಿಸಿದ ಭೂಮಿಯನ್ನು ಸರ್ವೆ ಮಾಡಿಕೊಂಡು ತಮ್ಮ ಇಲಾಖೆ ಹದ್ದುಬಸ್ತು ಮಾಡಿಕೊಳ್ಳಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಕೂಡಲೇ ಈ ಜಾಗವನ್ನು ಹದ್ದುಬಸ್ತು ಮಾಡಿಕೊಳ್ಳಬೇಕಾಗಿ ವಿನಂತಿ. ಅವರು ಕಟಾವು ಮಾಡಿದ ಮೇಲೆ ಮಾಡ್ತಾರೆ. ಆದರೆ ನೀವು 4 ಏನು ಭೂಮಿ ಬೆಳೆದಿಲ್ಲ ಏನು ಅದನ್ನು ಹದ್ದುಬಸ್ತು ಮಾಡಿ ನಿಮ್ಮ ಇಲಾಖೆಗೆ ಪೂರೈಕೆ ಪ್ರಾಥಮಿಕ ಆರೋಗ್ಯ ಮೀಸಲಿಟ್ಟ ಜಾಗ ಅಂತ ಹೇಳಿ ಇದು 3ನೇ ಸಲ ಬಸವಪಟ್ಟಣ ಗ್ರಾಮದಲ್ಲಿ ಕೇವಲ 1 ಎಕರೆ ರುದ್ರಭೂಮಿ ಹೊಂದಿದ್ದು ಸದರಿ ಜಾಗದಲ್ಲಿ ಹೆಣ ಉಳಲು ಜಾಗವಿಲ್ಲ. ಹೊಸ ಹೆಣ ಉಳಲು ಬೇರೆ ಹೆಣ ತೆಗೆದು ಉಳುವಂತ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಈ ಮೇಲೆ ಕಾಣಿಸಿದ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ತಮ್ಮಲ್ಲಿ ಮನವಿ. 15 ದಿನದಲ್ಲಿ ಕ್ರಮಗೊಳ್ಳದಿದ್ದರೆ ತಹಸೀಲ್ದಾರ್ ಕಚೇರಿ ಮುತ್ತಿ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇವೆ ಕೆಆರ್ಎಸ್ ಪಕ್ಷದ ವತಿಯಿಂದ. ಮನವಿ ಕೊಟ್ಟಿದ್ದೀನಿ, ನಾನು ವೆರಿಫೈ ಮಾಡ್ತೀನಿ, ಮಾಡಿಬಿಟ್ಟು ಆದಷ್ಟು ಬೇಗ ಏನು ಸಮಸ್ಯೆಗಳನ್ನು ನಿವಾರಣೆ ಮಾಡೋಣ. ಏನು ಕೆಲಸಗಳಿದೆ ಅದನ್ನು ಬೇಗ ಮಾಡೋಣ. ಮಾಡಿ